ಚುನಾವಣೆ 2024ರ ಅಂಗವಾಗಿ ವಿಜಯಪುರ ನಗರದಲ್ಲಿ ಇಂದು ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಕೂರ್ ರವರ ಪರವಾಗಿ ಮುಖಂಡ ಹಮೀದ್ ಮುಷ್ರಿಫ್ ನೇತೃತ್ವದಲ್ಲಿ ನಗರದ ಮನೆ ಮನೆಗೂ ತೆರಳಿ ಮತಯಾಚನೆ ಮಾಡಲಾಯಿತು. ಇದೇ ವೇಳೆ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷ ಸಂಬಣ್ಣಿ, ಮುಖಂಡ ಅಬ್ದುಲ್ ರಜಾಕ್ ಹೋರ್ತಿ, ಮಹಾನಗರ ಪಾಲಿಕೆಯ ಉಪಮೇಯರ್ ದಿನೇಶ್ ಹಳ್ಳಿ ಮತ್ತು ಫಯಾಜ್ ಕಲಾದ್ಗಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ನಾವು ಇವತ್ತು ಬಿಜಾಪುರ ನಗರದಲ್ಲಿ ನಮ್ಮ ನಾಯಕರಾದಂಥ ಹಮೀದ್ ಮುಷ್ರಿಫ್ ಅವ್ರ ನೇತೃತ್ವದಲ್ಲಿ ವಾರ್ಡ್ ನಂಬರ್ 30ರಲ್ಲಿ ಇವತ್ತು ನಾವು ಪ್ರಚಾರವನ್ನು ವಾರ್ಡ್ ನಂಬರ್ 31ರಲ್ಲಿ ಪ್ರಚಾರವನ್ನು ಸ್ಟಾರ್ಟ್ ಮಾಡಿದೆವು. ನಮ್ಗೆ ನಿನ್ನೆ ನಾಮಿನೇಷನ್ದಲ್ಲಿ ನಮ್ಗೆ ಅದ್ಭುತವಾದಂಥ ಬೆಂಬಲ ಒಂದು ಜನರಿಂದ ಸಿಕ್ಕದ. ಇವತ್ತೇನಾಗ್ಯದ, ಈ ಬಿ ಜೆ ಪಿ ಅವ್ರದ್ದು ಎಲ್ಲ ನಾಟಕಗಳು ಜನರಿಗೆ ಹೊರತಾಗ್ಯದ. ಇವರು 2 ಸಲನೂ ಅಧಿಕಾರಕ್ಕೆ ಬರ್ಬೇಕಾದ್ರೆ ಮೋಸ ಮಾಡೇ ಬಂದರು. ಜನರ ಭಾವನೆಗಳು ಚಲ್ಲಾಟ ಆಡೇ ಬಂದಾರ. ಇದು ಜನರಿಗೆಲ್ಲ ಈ ವಿಷಯಗಳಿಗೆ ಗೊತ್ತಾಗ್ಯದವು. ಆಮೇಲೆ ನಮ್ಮ ಇರುವಂಥ MP ಇವ್ರು 3 ಸಲ MP ಆದರೂ ನಮ್ಮ ಬಿಜಾಪುರದ ಬಳಿ ಬಿಜಾಪುರದ ವಿಷಯ ತೊಗೊಂಡು ಒಂದು ವಿಷಯನೂ ಇವರು ಲೋಕಸಭಾದಲ್ಲಿ ಮಾತಾಡಲಿಲ್ಲ. ಆಮೇಲೆ ಯಾವುದೇ ಹೇಳ್ಕೊಳ್ಳೋಂಥ ಅಭಿವೃದ್ಧಿ ಕೆಲಸಗಳು ಇವರಿಂದ ಆಗಿಲ್ಲ. ಆಮೇಲೆ ಇವರಿಗೆ ವಯಸ್ಸು ಆಗ್ಯದ. ಈಗ ನಮ್ಮ ಕ್ಯಾಂಡಿಡೇಟ್ ಅಂತ ಪ್ರೊಫೆಸರ್ ರಾಜು ಆಲ್ಕೂರ್ ಅವರು ಭಾಳ ಆ್ಯಕ್ಟಿವ್ ಆಗಿದ್ದಾರೆ, ಪ್ರೊಫೆಸರ್ ಆಗಿದ್ದಾರೆ. ಇವರು 3 ಸಲ ಆಗಿದ್ರಿಂದ ಯಾವುದೇ ಕಾರ್ಯಗಳು ಮಾಡಿಲ್ಲ. ಅದಕ್ಕೆ ನಾವು ಜನರ ಬಳಿ ಒಂದು ವಿನಂತಿ ಮಾಡ್ಕೊಳಕತ್ತೀವಿ, ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಇದೊಂದು ಸಲ ಅದನ್ನು ಬದಲಾವಣೆ ಮಾಡಿರಿ. ಆಮೇಲೆ ನಮ್ಮ ಲೋಕಸಭಾ ಸದಸ್ಯ ಅಂತ ಅಭ್ಯರ್ಥಿ ಅಂತ ರಾಜು ಆಲ್ಕೂರ್ ಅವ್ರನ್ನ ಈ ಸಲ ಲೋಕಸಭೆ ಕಳಿಸುವಂಥ ಪ್ರಯತ್ನ ಮಾಡುತ್ತಾ ಬಿಜಾಪುರ ಜನತೆಯಲ್ಲಿ ಒಂದು ವಿನಂತಿ ಮಾಡ್ತೀವಿ. ಯಾಕೆ ವಿನಂತಿ ಮಾಡಕತ್ತೀವಿ ಅನ್ನೋಕ್ಕೆ ಇನ್ನೊಂದು 2 ಕಾರಣ ಆಗ್ತೀವಿ. ನಮ್ಮಲ್ಲಿ ಏನಾಗ್ಯದ, ಭಾಳ ಜನಕ್ಕೆ ಮೋದಿ ಅಂತಾರೆ. ಈ ಮೋದಿಯವರು ಮಾಡಿದಂಥ ಭ್ರಷ್ಟಾಚಾರಗಳನ್ನು ತಾವು ಎಲ್ಲ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಭಾಳ ಜನಕ್ಕೆ ಗೊತ್ತುವಾಗ್ಯದ. ಇವ್ರು 2014ರಾಗ ಅಧಿಕಾರಕ್ಕೆ ಬರಬೇಕಾದ್ರೆ 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರು ಅಕೌಂಟ್ಗೆ ಹಾಕ್ತೀವತ್ತು ಒಂದು ಭರವಸೆಯನ್ನು ಕೊಟ್ಟಿದ್ದರು. ಆಮೇಲೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಅದು ಜನ್ಧನ್ ಖಾತೆ ತಕ್ಷಣ ಓಪನ್ ಮಾಡಿದ್ರು. ಎಲ್ಲ ನಮ್ಮ ಜನರಿಗೆ ಹೇಳ, ನಮ್ಮ ಜನರು ಹುಚ್ಚದ್ದು ಎಲ್ಲರೂ ಅದು ಅಕೌಂಟ್ ಮಾಡಿದರು. ಯಾರ ಅಕೌಂಟ್ಗೂ 10 ರೂಪಾಯಿ ಅದಕ್ಕೆ ದುಡ್ಡು ಬರಲಿಲ್ಲ. ಆ 15 ಲಕ್ಷ ರೂಪಾಯಿ ದುಡ್ಡು ಹಾಕ್ತೇನೆ ನಮ್ಮಲ್ಲಿ ಎಲ್ಲರೂ ನಮ್ಮ ಜನ ಎಲ್ಲರೂ ಹುಚ್ಚದ್ದು ಅವ್ರಿಗೆ ಓಟ್ ಹಾಕ್ತಾರೆ. ಅದ್ರದ್ದು ಯಾವುದೇ ಬೆನಿಫಿಟ್ ನಮಗೆ ಆಗಲಿಲ್ಲ. ಆಮೇಲೆ ನಂತರ 2019ರಾಗ ಪುಲ್ಗಾಮ ಅಟ್ಯಾಕ್ ಮಾಡಿದ್ರು. ಈ ಸಲ ಅವ್ರದ್ದು ಹೊಸದೊಂದು ಏನಪ್ಪ ಅಂದ್ರೆ ರಾಮ ಮಂದಿರ ನಾವು ಕಟ್ಟಿವ ತಕ್ಷಣ ಈ ರಾಮ ಮಂದಿರ ಕಟ್ಟಲಿಕ್ಕೆ ನಮ್ಮ ಎಲ್ಲ ಹಿಂದೂ ಅಲ್ಲಿ ಮುಸ್ಲಿಂ ಬಾಂಧವರಲ್ಲಿ ಎಲ್ಲರದು ಅದು ಕಾಂಟ್ರಿಬ್ಯೂಷನ್ ಅಂತ ನಾವು ಎಲ್ಲರೂ ಅದಕ್ಕೂ ಕಟ್ಟಿದ್ದೆವು. ಅದನ್ನೇ ಇಟ್ಕೊಂಡು ಚಂದ ಜನರ ಭಾವನೆ ಜೋಳಿ ಚಲ್ಲಾಟ ಆಡಿ ಆಮೇಲೆ ಜಾತಿ ಬೀಜ ಬಿತ್ತಿ ಇವತ್ತು ಅಧಿಕಾರ ಬರೀಬೇಕಂತ ತಕ್ಷಣ ಇವರು ಏನು ವಿಚಾರ ಇಟ್ಕೊಂಡು ಇವತ್ತು ಮಾಡ್ಲಿಕ್ಕತ್ತಾರ. ಇದು ಯಾವ ವಿಷಯದಲ್ಲಿ ಇವರು ಸಕ್ಸಸ್ ಆಗಂಗಿಲ್ಲ ಅನ್ನುವಂಥ ತಮ್ಮ ಮೂಲಕ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಈ ಸಲ ನಮ್ಮ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ 20 ಲೋಕಸಭಾ ಸದಸ್ಯ ಬರೋದ್ರಲ್ಲೂ ನಿಶ್ಚಿತ, ಇದ್ರಾಗ ಯಾವುದೇ ಸಂಶಯ ಇಲ್ಲ. ಆನಂತರ ಇನ್ನೊಂದು ವಿಷಯ ಹೇಳಕ್ಕೆ ಬರ್ತೀನಿ. ನಮ್ಮ ಲಾಸ್ಟ್ ಟೈಮ್ 2019ರಾಗ 25 ಜನ ಲೋಕಸಭಾ ಸದಸ್ಯರು ನಮ್ಮ ರಾಜ್ಯದಿಂದ ಆಯ್ಕೆ ಆದರು. ಈ ಒಬ್ಬರೇ ಒಬ್ಬ BJP ಲೋಕಸಭಾ ಸದಸ್ಯರು ಹೋಗಿ ದಿಲ್ಲಿಯಾಗ ಹೋಗಿ ನಮ್ಮದು ಯಾವುದೇ ವಿಷಯಗಳ ಬಗ್ಗೆ ನಮ್ಮ ರಾಜ್ಯದ ಹಿತಾಸಕ್ತಿ ಬಗ್ಗೆ ಮಾತಾಡಲಿಲ್ಲ. ಆಮೇಲೆ ಈ ಲಾಸ್ಟ್ ಟೈಮ್ ಬೊಮ್ಮಾಯಿಯವ್ರ ಸರ್ಕಾರಕ್ಕಿದ್ದಾಗೂ ಇವ್ರು ಹೋಗಿ ಯಾವುದೇ ವಿಶೇಷವಾದಂಥ ಫಂಡ್ ತರಲಿಲ್ಲ. ಈಗ ನಮ್ಮ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಬಂದದ್ದು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸೆಪ್ಟೆಂಬರ್ 31ಕ್ಕೆ ನಾವು ಈ ನಮ್ಮ ರಾಜ್ಯದಲ್ಲಿ ಬರಗಾಲ ಘೋಷಣೆ ಮಾಡಿಸಿಂದ ಇವ್ರಿಗೆ ಅವರು ನಮ್ಮ ಕೇಂದ್ರದಿಂದ ಒಂದು ಅಧ್ಯಯನ ತಂಡ ಬಂದು ಅದನ್ನು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿ ಬರಗಾಲ ತಕ್ಷಣ ಘೋಷಣೆ ಆಯಿತು. ಘೋಷಣೆ ಆದಮೇಲೆ ಇನ್ನೂವರೆಗೆ ಒಂದು 10 ರೂಪಾಯಿ ದುಡ್ಡು ಇವ್ರು ಕೊಡಲಿಲ್ಲ. ಇವತ್ತು ಬಂದು ರ್ಯಾಲಿ ಮಾಡ್ತಾರೆ, ಇಲ್ಲೆಲ್ಲ ಮಾತಾಡ್ತಾರೆ. ಈ ಬರಗಾಲ ಬಗ್ಗೆ ನಾವು ಯಾಕೆ ದುಡ್ಡು ಕೊಟ್ಟಿಲ್ಲಪ್ಪ ಅನ್ನುವಂಥ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಹೇಳಕ್ಕೆ ರೆಡಿ ಇಲ್ಲ. ಆಮೇಲೆ ದೇಶದಲ್ಲಿ ಹೈಯೆಸ್ಟ್ ರೆವಿನ್ಯೂ ಕಲೆಕ್ಟ್ ಆಗೋದು ರಾಜ್ಯ ಯಾವುದಂದ್ರೆ ಕರ್ನಾಟಕ. ನಮ್ಮ ದೇಶದಲ್ಲಿ 3ನೇ ರಾಜ್ಯ ಇಲ್ಲ, 2ನೇ ರಾಜ್ಯ. ಫಸ್ಟ್ ಮಹಾರಾಷ್ಟ್ರ, ಸೆಕೆಂಡ್ ನಮ್ಮದು. ನಮಗೇನು GST ನಮ್ಮಿಂದ ದುಡ್ಡು ತೊಗೊತಾರೆ, ಆ ದುಡ್ಡನ್ನು ಕೊಡ್ಲಿಕ್ಕೆ ರೆಡಿ ಇಲ್ಲ. ಭಾಳ ರೀತಿಯಿಂದ ಅನ್ಯಾಯ ನಮ್ಮ ರಾಜ್ಯದಲ್ಲಿ ಆಗ್ಲಿಕ್ಕತ್ತದ. ನಾವು ಕರ್ನಾಟಕ ರಾಜ್ಯ ಜನತೆಯಲ್ಲಿ ನಮ್ಮದೊಂದು ವಿನಂತಿ, ನಾವು ಈಗ ನೋಡಿರಿ ತಮಿಳ್ನಾಡಿನವರು ಅವರು ಲೋಕಸಭಾ ಸದಸ್ಯರೆಲ್ಲ ಕೂಡಿ ಅವ್ರ ರಾಜ್ಯಕ್ಕೆ ಏನು ಅನ್ಯಾಯದಾಗ ಎಲ್ಲ ರೀತಿಯಿಂದ ಬೆಳೆದಾರ್ತಾರೆ. ನಾವು ಏನಾಗಿದೆ, ನಮ್ಮ ಲೋಕಸಭಾ ಸದಸ್ಯರಾದಂಥವ್ರು ಯಾವುದೂ ಕೆಲಸ ಮಾಡಿಲ್ಲ. ಇವರು 25 ಜನನೂ BJP ಅವ್ರು ಯಾವುದೂ ಕಾರ್ಯಗಳನ್ನ ಮಾಡಿಲ್ಲ. ಅದಕ್ಕೆ ನಾವು ಈ ಸಲ ಚೇಂಜ್ ಮಾಡ್ಬೇಕಾದ್ರೆ ಜನರ ಬಳಿ ಅದೆಲ್ಲ ಜನರು ಭಾಳ ಪ್ರಜ್ಞಾವಂತರಿದ್ದಾರೆ, ಜನರಿಗೆಲ್ಲ ವಿಷಯ ಗೊತ್ತದೋ. ಈ ಸಲ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಗೆಲ್ತಾರೆ, ಬಿಜಾಪುರ ಲೋಕಸಭಾ ಸದಸ್ಯರು ಗೆಲ್ತಾರೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ 20 ಲೋಕಸಭಾ ಸದಸ್ಯರು ಈ ಸಲ ಗೆಲ್ಲುವಂಥ ಎಲ್ಲ ಅವಕಾಶ ಅಂತ ಹೇಳಿ ನಾನು ಹಿಂದಿನ ದಿವಸ ನಮ್ಮ ಪಕ್ಷದ ಹಿರಿಯರಾದಂತಹ ನಮ್ಮ ಹಮೀದ್ ಮುಷ್ರಿಫ್ ಸರ್ ಅವರು ಹಾಗೂ ನಮ್ಮ ಈ ಪಕ್ಷದ ಇನ್ನೊಬ್ಬರು ಹಿರಿಯರಾದಂತಹ ಅಬ್ದುಲ್ ರಜಾಕ್ ಹೋರ್ತಿಯವರ ನೇತೃತ್ವದಲ್ಲಿ ನಾವು ಇವತ್ತು ಮೀನಾಕ್ಷಿ ಚೌಕ್ನಿಂದ ಪಾದಯಾತ್ರೆ ಮೂಲಕ ಪ್ರತಿಯೊಂದು ಮನೆಗೆ ತೆರಳಿ ಮತಪೇಟೆಗಾಗಿ ನಾವು ಇವತ್ತು ಬಂದಿದ್ವಿ. ಇದೆಲ್ಲ ಜನರ ಪ್ರೀತಿ ವಿಶ್ವಾಸ, ಜನರ ಭಾವನೆನ ನಾವು ಅರ್ಥ ಮಾಡ್ಕೊಳೋದಾದರೆ, ನೆನ್ನೆ ನಡೆದಂಥ
ಜನಸ್ತೋಮ ನೋಡಿದ್ರೆ ನಿಜವಾಗಲೂ ಎಲ್ಲ ಕಾಂಗ್ರೆಸ್ ಪರ ಜನ ವಾಲಿದ್ದಾರೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಯಾಕೆಂದರೆ ನಮ್ಮ ಆಲ್ಗೂರು ಸಾಹೇಬರು ಒಂದು 2 ಲಕ್ಷ ಅಧಿಕ ಮತಗಳಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗೆಲ್ಲರಿಗೂ ಇದೆ. ಯಾಕೆಂದರೆ ಪ್ರತಿಯೊಬ್ಬರೂ ಸಹ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಸ್ಪಂದನೆ ಕೊಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ. ಎಲ್ಲ 5 ಗ್ಯಾರಂಟಿಗಳು ಜನರಿಗೆ ಮಾತು ಕೊಟ್ಟಂತೆ ನಾವು ಅದನ್ನೆಲ್ಲ ಪೂರೈಸಿದ್ದೀವಿ. ಇನ್ನು ಮುಂದೇನು ನಮ್ಮ ಕೇಂದ್ರ ನಾಯಕರುಗಳು ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದನ್ನು ಸಮೇತ ನಾವು ಎಲ್ಲ ಪೂರೈಸ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಇನ್ನೊಂದು ವಿಚಾರ ನಿಮ್ಗೆ ಮುಂದೆ ಹೇಳಬೇಕು ಅಂತ ಅಂದರೆ, ನಮ್ಮ ಈಗಿನ MP ಸಾಹೇಬರು ಗೋಲ್ ಗುಂಬಸ್ಸು ಬಿಜಾಪುರ ಅನ್ನೋ ಒಂದು ಹೆಸರು ತೆಗೆದ್ರೆ ಗೋಲ್ ಗುಂಬಸ್ ಅಂತ ನೆನಪು ಬರ್ತದೆ. ಖ್ಯಾತಿಯಲ್ಲಿ ಅದು ಆ ಲೀಸ್ಟಿಂದ ನಮ್ಮ ಗೋಲ್ ಗುಮ್ಮಟವನ್ನು ತೆಗೆದುಹಾಕಿದ್ದಾರೆ. ಗೋಲ್ ಗುಮ್ಮಟ ಅಂದರೆ ಎಷ್ಟು ಪ್ರಸಿದ್ಧ ಅಂತ ಅಂದರೆ ಎಲ್ಲರಿಗೂ ಗೊತ್ತು. ಅದರಿಂದ ಏನಕ್ಕೆ ತೆಗೆದಿದ್ದಾರೆ ಅನ್ನೋದನ್ನು ನಾನು ಹೆಚ್ಚು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿದೆ. ಇವತ್ತಿನ ದಿವಸ ಈ ಸ್ಪಂದನೆ ನೋಡಿದರೆ ನಿಜವಾಗಲೂ ನಮ್ಮ ಆಲ್ಗೂರು ಸಾಹೇಬರು 2 ಲಕ್ಷ ಅಧಿಕ ಮತಗಳಿಂದ ಗೆದ್ದು ಬರ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ದಿನೇಶ್ ಹಳ್ಳಿ, ಬಿಜಾಪುರ ಡೆಪ್ಯೂಟಿ ಮೇಯರ್. 2024 ಲೋಕಸಭಾ ಚುನಾವಣೆ ಅಂಗವಾಗಿ ಇಂದು ವಿಜಯಪುರ ನಗರದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರ ನೇತೃತ್ವದಲ್ಲಿ ವಾರ್ಡ್ ನಂಬರ್ 31ರಲ್ಲಿ ಮನೆ ಮನೆಗೆ ತೆರಳಿ ಏನು ನಮ್ಮ ಕೇಂದ್ರ ಕಾಂಗ್ರೆಸ್ ಪ್ರಣಾಳಿಕೆ ಗ್ಯಾರಂಟಿಯನ್ನು ಬಿಟ್ಟಿದ್ದಾರೆ. ಆ ಗ್ಯಾರಂಟಿಯನ್ನು ತಲುಪಿಸೋ ಕೆಲಸ ನಾವು ಇವತ್ತು ಮಾಡ್ತಾಯಿದ್ದೀವಿ. ಅದರಲ್ಲಿ ವಿಜಯಪುರ ನಗರದ ಅಷ್ಟೇ ಅಲ್ಲ, ಜಿಲ್ಲೆಯಾದಂಥ ಎಲ್ಲ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದಾರೆ. ನಾವು ಹೇಳಿದು ಇಷ್ಟೇ, ಏನು ನಮ್ಮ ಕಳೆದ 10 ವರ್ಷಗಳಿಂದ ಏನು ಕೇಂದ್ರ BJP ಸರ್ಕಾರ ಭ್ರಷ್ಟ BJP ಸರ್ಕಾರ ತಮ್ಮ ಆಡಳಿತದಲ್ಲಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರಿಗಾಗಲಿ ಏನು ಅನ್ಯಾಯ ಮಾಡ್ತಾಯಿದೆ. ಅದರಲ್ಲಿ ವಿಶೇಷವಾಗಿ ಏನು ಬೆಲೆ ಏರಿಕೆ, ಈಗ ನಮ್ಮ ಕಾಂಗ್ರೆಸ್ 70 ವರ್ಷ ಆಯಿತು ನಮ್ಗೆ 70 ರೂಪಾಯಿ ಪೆಟ್ರೋಲ್ ಮಾಡಬೇಕಾದ್ರೆ, ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ 102 ರೂಪಾಯಿ ಪೆಟ್ರೋಲ್ ರೇಟ್ ಆಗಿದೆ. ಬರೀ 10 ವರ್ಷದೊಳಗೆ ಅವರು 30 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಇನ್ನು ಭಾಳಷ್ಟು ಉದಾಹರಣೆಗಳು ಅದಾವೆ. ಆದರೆ ನಾವು ಹೇಳೋದಿಷ್ಟೇ, ಸಾಮಾನ್ಯ ಜನರಿಗೆ ಭಾಳಷ್ಟು ತೊಂದರೆಗಳಿದ್ದಾರೆ. ಆ ನಿಟ್ಟಿನಲ್ಲಿ ತಾವು ವಿಶೇಷವಾಗಿ ಯುವಕರು ಮಹಿಳೆಯರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮುಂದೆ ಬರುವ ದಿವಸಗಳಲ್ಲಿ ನಾವು ಈ ದೇಶ ಉಳಿಬೇಕಾದ್ರೆ ನಾವು ಮುಂದೆ ಏನಾದರೂ ದೇಶ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಬೇಕಾದ್ರೆ ನಾವು ಒಂದೇ ಕೆಲಸ ಮಾಡಬೇಕು, ಬದಲಾವಣೆ ತರಬೇಕು. ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ, ಇಂಡಿಯಾ ಒಕ್ಕೂಟಕ್ಕೆ ತಮ್ಮ ಎಲ್ಲರೂ ಆಶೀರ್ವಾದ ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಿಂದ ಪ್ರೊಫೆಸರ್ ರಾಜು ಅಲಗೂರ್ ಅವರಿಗೆ, ನಮ್ಮ ನಾಯಕರಾದಂಥ ಅಂಬಿ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ, ಇನ್ನೂ ಎಲ್ಲ ಶಾಸಕರ ನೇತೃತ್ವದಲ್ಲಿ ಜಯಭೇರಿಯನ್ನು ಆಗ್ತಾರಂತ ಸಂಪೂರ್ಣ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ, ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ರಾಜು ಅಲಗೂರ್ ಸಾಹೇಬರಿಗೆ ನೀಡಿದೆ ಅಂತೇಳಿ ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.